ಸಚಿವೆ ಲಕ್ಷ್ಮಿ ಬಗ್ಗೆ ಆಕ್ಷೇಪಾರ್ಹ ಪದ ಬಳಕೆ ಮಾಡಿರುವಂತಹ ಪ್ರಕರಣ ನಡೆದ ನಂತರದಲ್ಲಿ ಆ ಘಟನೆಯ ಬಳಿಕ ಬೆಳಗಾವಿಗೆ ಈಗ ಸಿಟಿ ರವಿ ಮೊದಲ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬಗ್ಗೆ ಆಕ್ಷೇಪಾರ್ಹ ಪದ ಬಳಕೆಯನ್ನ ಮಾಡಿದ್ರು. ಆ ನಂತರದಲ್ಲಿ ಈಗ ಬೆಳಗಾವಿಗೆ ಎಂಟ್ರಿಯನ್ನ ನೀಡ್ತಾ ಇದ್ದಾರೆ ಸಿಟಿ ರವಿ. ಸವದತ್ತಿ ಯಲ್ಲಮ್ಮ ದೇವಿ ದರ್ಶನವನ್ನ ಪಡೆದಿದ್ದಾರೆ ದಂಪತಿ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಯಲ್ಲಮ್ಮನ ಗುಡ್ಡಕ್ಕೂ ಕೂಡ ಭೇಟಿ ನೀಡಿದ್ದಾರೆ. ನಿನ್ನೆ ರಾತ್ರಿ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಸಿಟಿ ರವಿ ದಂಪತಿ. ಶಾಸಕ ಮಹೇಶ್ ತೆಂಗಿನಕಾಯಿ ಕೂಡ ಸಾಥ್ ನೀಡಿದ್ರು. ಈ ಸಂದರ್ಭದಲ್ಲಿ ದೇವಿ ದರ್ಶನವನ್ನ ಪಡೆದು ಅಲ್ಲೇ ಊಟ ಕೂಡ ಮಾಡಿದ್ದಾರೆ ನಾಯಕರು. ಆ ಬಳಿಕ ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನ ನೀಡಿದ್ದಾರೆ. ಪತ್ನಿ ಪಲ್ಲವಿ ಜೊತೆ ಆಗಮಿಸಿ ಪೂಜೆಯನ್ನ ಸಲ್ಲಿಸಿದ್ದಾರೆ MLC ಸಿಟಿ ರವಿ. ಈ ಹೆಬ್ಬಾಳ್ಕರ್ ಬಗ್ಗೆ ಸಿಟಿ ರವಿ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ ನಂತರದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಯಿತು. ಆ ನಂತರದಲ್ಲಿ ಈಗ ಬೆಳಗಾವಿಗೆ ರೀ ಎಂಟ್ರಿಯನ್ನು ಕೊಟ್ಟಿರೋದು. ಅಂದರೆ ಮೊದಲ ಬಾರಿಗೆ ಆ ಪದ ಬಳಕೆ ಆದ ನಂತರ ಮೊದಲ ಬಾರಿಗೆ ಹೋಗಿರೋದು. ದೇವಸ್ಥಾನಕ್ಕೆ ಹೋಗಿದ್ದಾರೆ, ಅಲ್ಲಿ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಯಲ್ಲಮ್ಮನ ಗುಡ್ಡಕ್ಕೆ ಭೇಟಿ ನೀಡಿದ್ದಾರೆ. ಆ ನಂತರದಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನ ನೀಡಿದ್ದಾರೆ. ಇಲ್ಲ ಇನ್ನೂ ಹಚ್ಚಿಲ್ಲ. ತಾಯಿ ಯಲ್ಲಮ್ಮ ದೇವರ ಇದಕ್ಕೆ ನಾನು ಅಚಾನಕ್ಕಾಗಿ ಮಧ್ಯರಾತ್ರಿ ಆ ಕಡೆ ಕರ್ಕೊಂಡು ಹೋದಾಗ ನನಗಲ್ಲಿ ಆ ಸೌದತ್ತಿ ಅಂತ ಬೋರ್ಡ್ ನೋಡೋವರೆಗೂ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿರಲಿಲ್ಲ. ಆಗ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡ್ಕೊಂಡಿದ್ದೆ. ಹಾಗಾಗಿ ಕುಟುಂಬ ಸಮೇತ ಬಂದು ನೆನ್ನೆ ಹರಕೆ ತೀರಿಸಿದ್ದೇವೆ. ಇನ್ನು ಇಲ್ಲಿ ಕಪಿಲೇಶ್ವರ ಮಂದಿರಕ್ಕೆ ಇಲ್ಲಿಯ ಕಾರ್ಯಕರ್ತರು ಪೂಜೆ ನಡೆಸಿದ್ರು. ಅವರು ಬರಬೇಕು ಅಂತ ಅಪೇಕ್ಷೆ ಇತ್ತು. ಹಾಗಾಗಿ ಕಪಿಲೇಶ್ವರ ಮಂದಿರಕ್ಕೆ ಹೋಗ್ತಾಯಿದ್ವಿ. ನಾವೆಲ್ಲ ಹಿಂದೂ ಧರ್ಮಶ್ರದ್ಧೆಯ ಮೇಲೆ, ಭಕ್ತಿಯ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥವ್ರು ನಾವು. ಆ ಹಾದಿಯಲ್ಲೇ ನಾವು ನಡೀತೀವಿ. ಏನಿಲ್ಲ ಅಂದರೂ ನಮಗೆ ನಾವು ಅಪ್ಡೇಟಿಂಗನ್ನು ಶುದ್ಧೀಕರಣ ಮಾಡ್ಕೊಳ್ಳೋಕ್ಕೆ ಇವೆಲ್ಲ ನಮಗೆ ಸಹಾಯಕ ಆಗ್ತದೆ. ಒಂದು